ಅಷ್ಟಾಂಗ ಯೋಗಗಳಲ್ಲಿ ಮೊದಲನೆಯ ಯೋಗ ಯಾವುದು? ಅದರ ಯಥಾರ್ಥವೇನು? ಮಹರ್ಷಿ ಪತಂಜಲಿಯವರು ಅಷ್ಟಾಂಗ ಯೋಗವನ್ನು ವಿಶ್ವಕ್ಕೆ ನೀಡಿದ್ದಾರೆ. ಅದರಲ್ಲಿ ಮೊದಲನೆಯದು ಯಮ ಆಗಿದೆ. ಮನಸ್ಸಿನ ಚಂಚಲ ಮನೋವೃತ್ತಿಗಳನ್ನು ನಿಗ್ರಹಿಸುವುದೇ ಯೋಗವೆಂದು ಸಾರಿದ್ದಾರೆ. ಯಮ ಎಂದರೆ ನಿಗ್ರಹವೆಂದರ್ಥ. ಇದರಲ್ಲಿ 5 ತತ್ವಗಳು ಕೂಡ ಅಡಗಿವೆ. ಇವುಗಳನ್ನು 5 ಸಾಮಾಜಿಕ ನೈತಿಕತೆ ಎಂದು ಕರೆಯುತ್ತಾರೆ. ಅವುಗಳೆಂದರೆ, ಮೊದಲನೆಯದಾಗಿ ಅಹಿಂಸೆ. ನಮ್ಮ ವಿಚಾರಗಳು, ಮಾತು, ಕರ್ಮಗಳಿಂದ ಯಾರಿಗೂ ಕೂಡ ದುಃಖವನ್ನು ನೀಡಬಾರದು. ಎರಡನೆಯದು ಸತ್ಯ. ಸತ್ಯ ಮಾರ್ಗದಲ್ಲಿ ನಡೆಯುವವರು ಉತ್ತಮ ಫಲವನ್ನು ಪಡೆದು ಇತರರಿಗೆ ಕಲ್ಯಾಣಕಾರಿಗಳಾಗಿರುತ್ತಾರೆ. ಮೂರನೆಯದು ಅಸ್ಥೇಯ. ಕಳ್ಳತನದ ಮನೋವೃತ್ತಿಯನ್ನು ಇಟ್ಟುಕೊಳ್ಳಬಾರದು. ನಾಲ್ಕನೆಯದಾಗಿ ಬ್ರಹ್ಮಚರ್ಯ. ಇಂದ್ರಿಯ ನಿಗ್ರಹ ಮತ್ತು ಆತ್ಮನಾಗಿ ಪರಮಾತ್ಮನನ್ನು ನೆನಪು ಮಾಡುವುದು. 4 ಅಪರಿಗ್ರಹ. ಜೀವನಕ್ಕೆ ಬೇಕಾದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಮಾತ್ರ ಸಂಗ್ರಹ ಮಾಡಿಕೊಳ್ಳುವುದು. ಆದರೆ ಇಚ್ಛೆಗಳನ್ನು ಬೆಳೆಸಿಕೊಂಡು ಮುಂದಿನ ಪೀಳಿಗೆಗೂ ಸಂಗ್ರಹಿಸುವ ಪ್ರವೃತ್ತಿಯನ್ನು ತ್ಯಜಿಸುವುದು. ಇದು ಅಷ್ಟಾಂಗ ಯೋಗಗಳಲ್ಲಿ ಮೊದಲನೆಯ ಯೋಗವಾಗಿದ್ದು, ಅದರ ಒಂದು ಸಾಮಾಜಿಕ ನೈತಿಕತೆಯ ವಿಚಾರಗಳನ್ನು ತಿಳಿಸಿರ್ತಕ್ಕಂಥದ್ದು ಈ ಒಂದು ಮಹರ್ಷಿ ಪತಂಜಲಿಯವರು. ಇದನ್ನು ಎಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳನೇ ಉತ್ತಮ ಅಂತಲೇ ಹೇಳ್ಬೋದು. ಧನ್ಯವಾದಗಳು ಸ್ನೇಹಿತರೆ.